ನಮ್ಮ ನಾಯಕರು ಹಾಗೂ ಕೇಂದ್ರದ ಸಚಿವರಾದಂಥ ಸನ್ಮಾನ್ಯ ಕುಮಾರಣ್ಣವರ ಬಗ್ಗೆ ಎಡಿಜಿಪಿ ಆಗಿರತಕ್ಕಂಥ ಅಧಿಕಾರಿ ಹೇಳಿರತಕ್ಕಂಥ ಅನ್ಪಾರ್ಲಿಮೆಂಟ್ ಪದವನ್ನು ನಾವು ಜೆಡಿಎಸ್ ಪಕ್ಷದ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕಾರಣ ಮಾಡುವ ನೆಪದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಕೈಯಲ್ಲಿಟ್ಕೊಂಡು ಈ ಥರ ಒಂದು ಸೇಡಿನ ರಾಜಕಾರಣ ಮಾಡ್ತಾ ಇರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಕಾನೂನಲ್ಲಿ ಹೋರಾಟ ಮಾಡೋಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ. ಸುಳ್ಳು ಮೊಕದ್ದಮೆಗಳನ್ನು ಹಾಕಿಸ್ಕೊಂಡು ಕಾನೂನು ಬಳೆಯಲ್ಲಿ ಬೀಳಿಸೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಏನು ಒಂದು ಕುತಂತ್ರವನ್ನು ನಡೆಸ್ತಾ ಇದೆ ಈ ಸರ್ಕಾರ. ಕಾಂಗ್ರೆಸ್ನ ನಾಯಕರುಗಳು ಯಾವ ರೀತಿಯಲ್ಲೆಲ್ಲ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಏನೇ ಮಾಡಿದ್ರೂ ಕೂಡ ಆ ಭಗವಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಜೊತೆಲಿ ಇರತಕ್ಕಂಥದ್ದನ್ನು ಯಾರೂ ಕೂಡ ಅಲ್ಲಗಳೆಯೋಕ್ಕಾಗಲ್ಲ. ಅವರು ಯಾವಾಗ ಮಂಡ್ಯಗೆ MP ಆಗಿ ಸ್ಪರ್ಧೆ ಮಾಡೋ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನೀವು ಯಾವುದೇ ಕಾರಣಕ್ಕೂ ನೀವು ಗೆಲ್ಲೋದಿಲ್ಲ, ಸೋಲ್ತೀರಾ ಅಂತ ಹೇಳಿ ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ರು. ಅವ್ರು ಗೆದ್ದ ಮೇಲೆ ಮತ್ತೆ ಕೇಂದ್ರ ಸಚಿವರೂ ಆದ ಮೇಲೆ ಅದನ್ನು ಅವ್ರ ಕೈಯಲ್ಲಿ ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಏನಾದರೂ ಮಾಡಿ ರಾಜಕೀಯವಾಗಿ ದೇವೇಗೌಡರ ಫ್ಯಾಮಿಲಿಯನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಏನು ಹೊರಟಿದ್ರು ಅದು ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇವತ್ತು ತನ್ನ ಮೇಲೆ ಬಂದಿರತಕ್ಕಂಥ ಆರೋಪಗಳನ್ನು ಇವತ್ತೇನು ಜನ ಬೀದಿ ಬೀದಿಯಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಈ ಸರ್ಕಾರದ ಭ್ರಷ್ಟಾಚಾರವನ್ನು ಮುಚ್ಚಾಕ್ಲಿಕ್ಕೋಸ್ಕರ ಈ ಥರ ವಿರೋಧ ಪಕ್ಷದವರುಗಳ ಮೇಲೆ ಈ ಥರ ಒಂದು ಕುತಂತ್ರ ಮಾಡ್ಕೊಂಡು ಬರ್ತಾ ಇದೆ. ಬಹುಶಃ ಇವತ್ತು ಏನು IPS ಕೇಂದ್ರದ ಕ್ಯಾಡರ್ ಏನಿದೆ ಅದರ ನಿಯಮಗಳನ್ನು ಪಾಲನೆ ಮಾಡದೆ ಇಂಥ ಒಂದು ಸ್ಟೇಟ್ಮೆಂಟ್ ಕೊಡೋ ಮೂಲಕ ಈ ಒಂದು ADGP IPS ಅಧಿಕಾರಿ ಕಾನೂನನ್ನು ಉಲ್ಲಂಘನೆ ಮಾಡಿ ಇವತ್ತು ರಾಜಕಾರಣಿ ಅಂತ ಅಲ್ಲ, ಒಬ್ಬ ಜನಪ್ರತಿನಿಧಿ ಅಂತೂ ಅಲ್ಲ, ಒಬ್ಬ ಕೇಂದ್ರ ಸಚಿವರ ಮೇಲೆ ಈ ಥರ ಒಂದು ಕ್ಷುಲ್ಲಕ ಕಾರಣಕ್ಕೆ ಹೀನಾಯವಾಗಿ ಅನ್ಪಾರ್ಲಿಮೆಂಟ್ ಪದಗಳನ್ನು ಬಳಕೆ ಮಾಡಿರತಕ್ಕಂಥದ್ದು ನಿಜವಾಗಲೂ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಹಿಂದೆ ತಮಿಳುನಾಡಲ್ಲಿ ಈ ಥರ ಸೇಡಿನ ರಾಜಕಾರಣ ಇತ್ತು, ಅದಾದ ನಂತರ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಾಯಿತು, ಇವತ್ತು ಅದು ಕರ್ನಾಟಕಕ್ಕೆ ಕೂಡ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಎಲ್ಲಿ ಕೂಡ ಡೆವಲಪ್ಮೆಂಟ್ ಆಗಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಆಗಲಿ ಯಾವುದೇ ಸಚಿವರು ಚರ್ಚೆ ಮಾಡ್ತಾ ಇಲ್ಲ, ಯಾವುದೇ ಸರ್ಕಾರದ ಯಾರೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಆದರೆ BJPಯ ನಾಯಕರುಗಳು ಏನು, JDSನ ನಾಯಕರುಗಳು ಏನು, ಇವ್ರ ಮೇಲೆ ಯಾವ ಥರ FIR ಹಾಕಬೇಕು, ಯಾವ ಥರ ಕಾನೂನ ವ್ಯಾಪ್ತಿಯಲ್ಲಿ ಅವ್ರನ್ನ ಸಿಲುಕಿಸ್ಬೇಕು, ಅವ್ರಿಗೆ ಯಾವ ಥರ ಒಂದು ತೊಂದರೆ ಕೊಡಬೇಕು, ಅವ್ರಿಗೆ ಯಾವ ಥರ ಮಾನಸಿಕವಾಗಿ ಒತ್ತಡಗಳನ್ನ ಕೊಡಬೇಕು, ಏರಬೇಕು ಅಂತೇಳಿ ಇದರಲ್ಲೇ ಸರ್ಕಾರ ಕಾಳಹಣ ಮಾಡ್ತಾ ಇದೆ. ಇದು ಜನಕ್ಕೂ ಕೂಡ ಗೊತ್ತಾಗಿದೆ. ಇದಕ್ಕೋಸ್ಕರ ನಾನು ಕೇಂದ್ರ ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಮುಂದೆ ಬರಬೇಕು. ಇವತ್ತೇನು ADGP ಅವರು ಏನು ಆರೋಪ ಮಾಡಿದ್ದಾರೆ, ಅವರ ವ್ಯಾಪ್ತಿಯಲ್ಲಿ ಬರೆದಿರತಕ್ಕಂಥ ಕೆಲಸಗಳಿಗೆ ಏನು ಕೈ ಹಾಕಿದ್ದಾರೆ, ಯಾವುದೋ ಸರ್ಕಾರದ ನಾಯಕರುಗಳಿಗೆ ಪ್ಲೀಸಿಂಗ್ ಮಾಡಕ್ಕೆ ಹೋಗಿ ಅವ್ರು ಎಲ್ಲೋ ಕೂತ್ಕೊಂಡು ಪತ್ರ ಬರೆದು ಯಾವುದೋ ಥರ ಮೀಡಿಯಾಗೆ ಬಿಡುವಂಥ ಕೆಲಸವನ್ನು ಇವತ್ತೇನು ಮಾಡ್ತಾ ಇದ್ದಾರೆ, ಇವರು ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು. ಕೇಂದ್ರ ಸರ್ಕಾರ ಕೂಡಲೇ ಅದರ ಕಡೆ ಗಮನ ಹರಿಸಬೇಕು. ಅಷ್ಟುವರೆಗೂ ಅಧಿಕಾರಿಯನ್ನು ಅಮಾನತಲ್ಲಿ ಕೂಡ ಇಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ನಾಯಕರು ಹಾಗೂ ಕೇಂದ್ರದ ಸಚಿವರಾದಂಥ ಸನ್ಮಾನ್ಯ ಕುಮಾರಣ್ಣವರ ಬಗ್ಗೆ ADGP ಆಗಿರತಕ್ಕಂಥ ಅಧಿಕಾರಿ ಹೇಳಿರತಕ್ಕಂಥ ಅನ್ಪಾರ್ಲಿಮೆಂಟ್ ಪದವನ್ನು ನಾವು JDS ಪಕ್ಷದ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕಾರಣ ಮಾಡುವ ನೆಪದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಕೈಯಲ್ಲಿಟ್ಕೊಂಡು ಈ ಥರ ಒಂದು ಸೇಡಿನ ರಾಜಕಾರಣ ಮಾಡ್ತಾ ಇರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಕಾನೂನಲ್ಲಿ ಹೋರಾಟ ಮಾಡೋಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ.
ಸುಳ್ಳು ಮೊಕದ್ದಮೆಗಳನ್ನು ಹಾಕಿಸ್ಕೊಂಡು ಕಾನೂನು ಬಳೆಯಲ್ಲಿ ಬೀಳಿಸೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಏನು ಒಂದು ಕುತಂತ್ರವನ್ನು ನಡೆಸ್ತಾ ಇದೆ ಈ ಸರ್ಕಾರ. ಕಾಂಗ್ರೆಸ್ನ ನಾಯಕರುಗಳು ಯಾವ ರೀತಿಯಲ್ಲೆಲ್ಲ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಏನೇ ಮಾಡಿದ್ರೂ ಕೂಡ ಆ ಭಗವಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಜೊತೆಲಿ ಇರತಕ್ಕಂಥದ್ದನ್ನು ಯಾರೂ ಕೂಡ ಅಲ್ಲಗಳೆಯೋಕ್ಕಾಗಲ್ಲ. ಅವರು ಯಾವಾಗ ಮಂಡ್ಯಗೆ MP ಆಗಿ ಸ್ಪರ್ಧೆ ಮಾಡೋ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನೀವು ಯಾವುದೇ ಕಾರಣಕ್ಕೂ ನೀವು ಗೆಲ್ಲೋದಿಲ್ಲ, ಸೋಲ್ತೀರಾ ಅಂತ ಹೇಳಿ ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ರು. ಅವ್ರು ಗೆದ್ದ ಮೇಲೆ ಮತ್ತೆ ಕೇಂದ್ರ ಸಚಿವರೂ ಆದ ಮೇಲೆ ಅದನ್ನು ಅವ್ರ ಕೈಯಲ್ಲಿ ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಏನಾದರೂ ಮಾಡಿ ರಾಜಕೀಯವಾಗಿ ದೇವೇಗೌಡರ ಫ್ಯಾಮಿಲಿಯನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಏನು ಹೊರಟಿದ್ರು ಅದು ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇವತ್ತು ತನ್ನ ಮೇಲೆ ಬಂದಿರತಕ್ಕಂಥ ಆರೋಪಗಳನ್ನು ಇವತ್ತೇನು ಜನ ಬೀದಿ ಬೀದಿಯಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಈ ಸರ್ಕಾರದ ಭ್ರಷ್ಟಾಚಾರವನ್ನು ಮುಚ್ಚಾಕ್ಲಿಕ್ಕೋಸ್ಕರ ಈ ಥರ ವಿರೋಧ ಪಕ್ಷದವರುಗಳ ಮೇಲೆ ಈ ಥರ ಒಂದು ಕುತಂತ್ರ ಮಾಡ್ಕೊಂಡು ಬರ್ತಾ ಇದೆ. ಬಹುಶಃ ಇವತ್ತು ಏನು IPS ಕೇಂದ್ರದ ಕ್ಯಾಡರ್ ಏನಿದೆ ಅದರ ನಿಯಮಗಳನ್ನು ಪಾಲನೆ ಮಾಡದೆ ಇಂಥ ಒಂದು ಸ್ಟೇಟ್ಮೆಂಟ್ ಕೊಡೋ ಮೂಲಕ ಈ ಒಂದು ADGP IPS ಅಧಿಕಾರಿ ಕಾನೂನನ್ನು ಉಲ್ಲಂಘನೆ ಮಾಡಿ ಇವತ್ತು ರಾಜಕಾರಣಿ ಅಂತ ಅಲ್ಲ, ಒಬ್ಬ ಜನಪ್ರತಿನಿಧಿ ಅಂತೂ ಅಲ್ಲ, ಒಬ್ಬ ಕೇಂದ್ರ ಸಚಿವರ ಮೇಲೆ ಈ ಥರ ಒಂದು ಕ್ಷುಲ್ಲಕ ಕಾರಣಕ್ಕೆ ಹೀನಾಯವಾಗಿ ಅನ್ಪಾರ್ಲಿಮೆಂಟ್ ಪದಗಳನ್ನು ಬಳಕೆ ಮಾಡಿರತಕ್ಕಂಥದ್ದು ನಿಜವಾಗಲೂ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಹಿಂದೆ ತಮಿಳುನಾಡಲ್ಲಿ ಈ ಥರ ಸೇಡಿನ ರಾಜಕಾರಣ ಇತ್ತು, ಅದಾದ ನಂತರ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಾಯಿತು, ಇವತ್ತು ಅದು ಕರ್ನಾಟಕ ಕೂಡ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಎಲ್ಲಿ ಕೂಡ ಡೆವಲಪ್ಮೆಂಟ್ ಆಗಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಆಗಲಿ ಯಾವುದೇ ಸಚಿವರು ಚರ್ಚೆ ಮಾಡ್ತಾ ಇಲ್ಲ, ಯಾವುದೇ ಸರ್ಕಾರದ ಯಾರೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಆದರೆ BJPಯ ನಾಯಕರುಗಳು ಏನು, JDSನ ನಾಯಕರುಗಳಿಗೇನು ಇವ್ರ ಮೇಲೆ ಯಾವ ಥರ FIR ಹಾಕಬೇಕು, ಯಾವ ಥರ ಕಾನೂನ ವ್ಯಾಪ್ತಿಯಲ್ಲಿ ಅವ್ರನ್ನ ಸಿಲುಕಿಸ್ಬೇಕು, ಅವ್ರಿಗೆ ಯಾವ ಥರ ಒಂದು ತೊಂದರೆ ಕೊಡಬೇಕು, ಅವ್ರಿಗೆ ಯಾವ ಥರ ಮಾನಸಿಕವಾಗಿ ಒತ್ತಡಗಳನ್ನ ಕೊಡಬೇಕು, ಏರಬೇಕು ಅಂತೇಳಿ ಇದರಲ್ಲೇ ಸರ್ಕಾರ ಕಾಳಹಣ ಮಾಡ್ತಾ ಇದೆ. ಇದು ಜನಕ್ಕೂ ಕೂಡ ಗೊತ್ತಾಗಿದೆ. ಇದಕ್ಕೋಸ್ಕರ ನಾನು ಕೇಂದ್ರ ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಮುಂದೆ ಬರಬೇಕು. ಇವತ್ತೇನು ADGP ಅವರು ಏನು ಆರೋಪ ಮಾಡಿದ್ದಾರೆ, ಅವರ ವ್ಯಾಪ್ತಿಯಲ್ಲಿ ಬರೆದಿರತಕ್ಕಂಥ ಕೆಲಸಗಳಿಗೆ ಏನು ಕೈ ಹಾಕಿದ್ದಾರೆ, ಯಾವುದೋ ಸರ್ಕಾರದ ನಾಯಕರುಗಳಿಗೆ ಪ್ಲೀಸಿಂಗ್ ಮಾಡಕ್ಕೆ ಹೋಗಿ ಅವ್ರು ಎಲ್ಲೋ ಕೂತ್ಕೊಂಡು ಪತ್ರ ಬರೆದು ಯಾವುದೋ ಥರ ಮೀಡಿಯಾಗೆ ಬಿಡುವಂಥ ಕೆಲಸವನ್ನು ಇವತ್ತೇನು ಮಾಡ್ತಾ ಇದ್ದಾರೆ, ಇವ್ರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು. ಕೇಂದ್ರ ಸರ್ಕಾರ ಕೂಡಲೇ ಅದರ ಕಡೆ ಗಮನ ಹರಿಸಬೇಕು. ಅಷ್ಟುವರೆಗೂ ಅಧಿಕಾರಿಯನ್ನು ಅಮಾನತಲ್ಲಿ ಕೂಡ ಇಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ.